ಅಖಿಲ ಭಾರತ ವೀರಶೈವ ಮಹಾಸಭಾ 24ನೇ ಅಧ್ಯಕ್ಷರಾಗಿ ಆಯ್ಕೆಯಾದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬರುವ ಮಾರ್ಚ್ 22ರಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಆಯ್ಕೆಯಾದ ಹಿನ್ನೆಲೆ ಬೀದರ್ ಜಿಲ್ಲೆಯ ಇಡೀ ಲಿಂಗಾಯತ ಸಮಾಜ ಅವರಿಗೆ ಅಭಿನಂದನೆ ಸಲ್ಲಿಸಬೇಕೆಂಬ ಮಹದಾಸೆಯನ್ನ ಇಟ್ಟುಕೊಂಡಿತು. ಈ ಹಿನ್ನೆಲೆ ಸಮಾಜದ ಎಲ್ಲ ಸಂಘಟನೆಗಳ ಹಾಗೂ ಮುಖಂಡರ ಸಹಯೋಗದಲ್ಲಿ ಇದೇ 22ನೇ ತಾರೀಕಿನಂದು ಅದ್ದೂರಿಯಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ಅಭಿನಂದನಾ ಸಮಾರಂಭದ ಅಂಗವಾಗಿ ಸಂಜೆ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಫಾರ್ಮಸಿ ಕಾಲೇಜಿನವರೆಗೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಮಠಾಧೀಶರು ಭಾಗಿಯಾಗಲಿದ್ದಾರೆ. ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಭಾಗಿಯಾಗಲಿದ್ದು ಇದನ್ನು ಒಂದು ಹಬ್ಬದ ರೀತಿ ಆಚರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಮಿತಿಗಳನ್ನು ರಚಿಸಿದ್ದು ಆಯಾ ಸಮಿತಿಯ ಸದಸ್ಯರು ತಮಗೆ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಿದ್ದಾರೆ. ಇನ್ನು ಅಭಿನಂದನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ವರ್ಣ ನೇಮಿಸಲಾಗಿದ್ದು, ಶಿವಶರಣಪ್ಪ ವಾಲಿ ಅವರನ್ನ ಗೌರವ ಸಲಹೆಗಾರರನ್ನಾಗಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ ಹಾಗೂ ಬಾಬು ವಾಲಿ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಡಾಕ್ಟರ್ ರಜನೀಶ್ ವಾಲಿ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. 24ನೇಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕ ಸರ್ಕಾರ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಒಂದು ಭವ್ಯವಾದ ಕಾರ್ಯಕ್ರಮ ಅನ್ನೋದನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬರುವ 22ನೇ ತಾರೀಕು ರವಿವಾರ ದಿವಸ ಸಂಜೆ 6 ಗಂಟೆಗೆ ಫಾರ್ಮಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಇದು ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಭವ್ಯ ಮೆರವಣಿಗೆಯೊಂದಿಗೆ ಸಂಜೆ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಬೊಮ್ಮಗುಂಡೇಶ್ವರ ವೃತ್ತದ ಮೂಲಕ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಪೂಜ್ಯರು, ಸ್ವಾಮಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಮುಖಂಡರು ಕೂಡ ಇದರಲ್ಲಿ ಯಾವುದೂ ಪಾರ್ಟಿ ಪಕ್ಷ ಭೇದ ಇಲ್ಲಾರ್ದೇ, BJP ಇಲ್ಲ, ಕಾಂಗ್ರೆಸ್ ಇಲ್ಲ, JDS ಇಲ್ಲ, ಎಲ್ಲ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಸಮಾಜದ ಮುಖಂಡರು ಇನ್ಕ್ಲೂಡಿಂಗ್ ಅವರು MLAಗಳಾಗಲಿ, ಮಾಜಿ MLAಗಳಾಗಲಿ, MLC ಆಗಲಿ, MP ಅವರಾಗಲಿ, ತಾವೆಲ್ಲರೂ ಏನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಇವತ್ತು ನಾನು ಇನ್ನೊಂದು ಸಲ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೀನಿ. ಅವರಿಗೆ ಈ ಒಂದು ಕಾರ್ಯಕ್ರಮದ ಭವ್ಯವಾದ ಒಂದು ಮೆರವಣಿಗೆಯಲ್ಲಿ ವಿಶೇಷ ತಂಡಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಅದರಲ್ಲಿಂದ ಕೂಡ ಎಲ್ಲ ಯುವಕರಿಗೆ ಒಂದು 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 ಒಳ್ಳೆಯ ರೀತಿ ಏನದಂದ್ರೆ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಹಬ್ಬದ ಒಂದು ಆಚರಣೆ ಮಾಡಿದಂಗೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಅವರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶಗಳು ಕೊಟ್ಟಿದ್ದೇವೆ. ಜೊತೆಗೆ ಈ ಅಭಿನಂದನಾ ಸಮಾರಂಭದ ಸಮಿತಿಗಳನ್ನು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅನೇಕ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಆ ಸಮಿತಿಗಳ ಅಭಿನಂದನಾ ಸ್ವಾಗತ ಸಮಿತಿ, ಅದರಲ್ಲಿ ನಮ್ಮ ಪೂಜ್ಯರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಶ್ರೀ ಶಿವಬ್ರ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರ ಆಶ್ರಮ ಹಾಗೂ ಪೂಜ್ಯ ಶ್ರೀ ಶಿವಬ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಹಾರ್ಕೂಡವರು ಹಾಗೂ ಪೂಜ್ಯ ಶ್ರೀ ಶಿವಬ್ರ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಮೇಕರ್ ತಡೋಳ, ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ್ ಶರಣರು ಬೆಲ್ದಾಳ್ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಹೀಗೆ ಇವರೆಲ್ಲರೂ ಏನದು ಅಂದ್ರೆ ಈ ಒಂದು ಅಭಿನಂದನಾ ಸ್ವಾಗತ ಸಮಿತಿಯಲ್ಲಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರ ಜೊತೆಗೆ ಇನ್ನು ಅನೇಕ ಜನ ಏನದ ಅಂತಂದರೆ ಸ್ವಾಮಿಗಳು ಏನದ ಬರ್ತಾ ಇದ್ದಾರೆ. 60ರಿಂದ 70 ಜನ ಸ್ವಾಮಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಅದಾದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನನಗೆ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಪಾಟೀಲ್ ಗಾದ್ಗಿ ಕಾರ್ಯಾಧ್ಯಕ್ಷರಿದ್ದಾರೆ, ಬಾಬು ವಾಲಿ ಅವರು ಕಾರ್ಯಾಧ್ಯಕ್ಷರಿದ್ದಾರೆ, ಡಾಕ್ಟರ್ ರಜನೀಶ್ ವಾಲಿ ಅವರು ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ,
ಶ್ರೀ ಜಯರಾಜ್ ಖಂಡ್ರೆ ಅವರು ಕೋಶಾಧ್ಯಕ್ಷರು, ಸಹಜಾನಂದ ಕಂದಗೂಳವರು ಕೋಶಾಧ್ಯಕ್ಷರು, ಪ್ರೊಫೆಸರ್ ಜಗನ್ನಾಥ್ ಸಂಯೋಜಕರು, ಈ ರೀತಿ ಅನೇಕ ಏನಾದರೂ ನಾವು ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಗೌರವ ಸಲಹೆಗಾರರಂತೂ ಕೂಡ ನಾವು ಮಾಡಿದ್ದೇವೆ. ಆ ಸಲಹೆಗಾರರಲ್ಲಿ ನಮ್ಮ ಹಿರಿಯರಾದಂಥ ಶ್ರೀ ಶಿವಶರಣಪ್ಪ ವಾಲಿಯವರಿದ್ದಾರೆ, ಡಾಕ್ಟರ್ ಬಿ ಜಿ ಪಾಟೀಲ್ ಇದ್ದಾರೆ, ಬಿ ಜಿ ಶೆಟ್ಕಾರ್ ಅವರಿದ್ದಾರೆ, ಬಿ ಎಸ್ ಕುದುರೆ ಅವರಿದ್ದಾರೆ, ಹಾಗೂ ಚನ್ನಬಸಪ್ಪ ಹಾಲಳ್ಳಿಯವರಿದ್ದಾರೆ, ಕಾಶಿನಾಥ್ ಬೆಲ್ದಾಳೆ ಅವರಿದ್ದಾರೆ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರಿದ್ದಾರೆ, ಡಾಕ್ಟರ್ ಎಸ್ ಬಿ ದುರ್ಗೆ ಅವರಿದ್ದಾರೆ, ಶಶಿಕಾಂತ್ ದುರ್ಗೆ ಅವರಿದ್ದಾರೆ, ಶಿವಶರಣಪ್ಪ ಪಾಟೀಲ್ ಹಾರಗೇರಿ ಇದ್ದಾರೆ, ಶರಣಪ್ಪ ಮಿಟಾರೆ ಅವರಿದ್ದಾರೆ, ಹಾಗೂ ಬಸವಕುಮಾರ್ ಇದ್ದಾರೆ, ಕಂಟೆಪ್ಪ ದಾನಪ್ಪ, ಅನಿಲ್ ಕುಮಾರ್ ರಗಟೆ, ರಾಜೇಂದ್ರ ಕುಮಾರ್ ಗಂದಿಗೆ. ಇನ್ನು ಹಿರಿಯರಾದ ಬಿಜಿ ಶೆಟ್ಗರ್ ಅವರು ಮಾತನಾಡಿ, ಇಡೀ ವೀರಶೈವ ಲಿಂಗಾಯತ ಸಮಾಜವು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಲಿದ್ದೇವೆ. ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ನೀಡೋಣ ಎಂದು ಹೇಳಿದರು. ಕಾರ್ಯಕ್ರಮ ಆಯೋಜಿಸಿದರೆ ಅದರ ಅಧ್ಯಕ್ಷರು ಒಂದು ವಿಶೇಷವಾಗಿ ಎಲ್ಲ ಮಾತನ್ನು ಹೇಳಿದ್ದಾರೆ. ನಾನು ಒಂದು ಹೇಳ್ಬೇಕಂದ್ರೆ, ತಾವೆಲ್ಲ ಅಂದಿರ್ಬೋದು, ಇಷ್ಟು ದಿನ ಅದರ ಭಾಜನದಲ್ಲ ಬಾಯಿ ಪದಾಧಿಕಾರಿಗಳಲ್ಲಿ ಅಂತ ಅಂದಿರ್ಬೇಕು. ಸಮಾಜ ದೊಡ್ಡದಿದೆಲ್ಲ, ಹಾಗೆ ಅದು ಹೇಳಿದಿವಲ್ಲ, ಎಲ್ಲ ಲಿಂಗಾಯತರು ವೀರಶೈವರು ಕುಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದೇ ಇದ್ದೀವಿ, ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರನ್ನೂ ಒಳಗೂಡಿಸಿ ಈ ಒಂದು ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಈ ವೇದಿಕೆ ಕುಂತರು ಅಷ್ಟೇ ಅಲ್ಲ, ನೂರಾರು ಜನ ಮೊದಲು ಮಾಡಿದ ಸಭೆಯಲ್ಲಿ ಇದ್ದರು. ಎಲ್ಲರದು ಒಪ್ಪಿಗೆ ಮೇರೆಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರು ಖಂಡ್ರೆ ಅವರ ಅಖಿಲ ಭಾರತ ವೀರಶೈವ ಮಹಾಸಭಾದ ಭಾರತದ ಅಧ್ಯಕ್ಷರಾಗಿದ್ದಕ್ಕೆ ಭಾರತದಲ್ಲಿರುವ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆ, ಅದರ ಅಧ್ಯಕ್ಷ ಆಗಬೇಕಂದ್ರೆ ಎಲ್ಲರಿಗೂ ನೆಚ್ಚಿದ ಬಹಳ ಸುಗ್ಗಿ. ಹಾಗಾಗಿ ಇದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಸಮಾಜ ಒಕ್ಕಟ್ಟನ್ನು ತೋರಿಸುವ ಉದ್ದೇಶ ನಮ್ಮೆಲ್ಲರದು ಇದೆ. ನಾವು ಒಂದೇ ಇದ್ದೀವಿ ಏನ್ರಿ, ನಾವು ಕಾರ್ಯಕ್ರಮ ಬೇರೆ ಬೇರೆ ಮಾಡ್ತಿರ್ಬಹುದು, ಆದರೆ ನಾವೆಲ್ಲರೂ ಒಂದೇ ಇದ್ದೀವಿ ಭಾವನೆ ಬೀದರ್ನಿಂದ ಕರ್ನಾಟಕಕ್ಕೆ ಹೋಗಬೇಕು ಎಂಬ ವಿಶೇಷ ಆಸಕ್ತಿಯೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಹೇಳಿದ ಹಾಗೆ ನೋಡಬೇಕು, ಅಧ್ಯಕ್ಷರು ಹೇಳಿದ ಹೆಸರುಗಳಲ್ಲಿ ಎಲ್ಲ ತಾಲೂಕಿನ ಜನ ಸೇರಿದ್ದಾರೆ, ಎಲ್ಲ ತಾಲೂಕಿನಿಂದ ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಮೊದಲನೇದಾಗಿ ಈ ರೀತಿಯ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ತಪ್ಪೇನಾಗ್ಲಿಕ್ಕಿಲ್ಲ. ಇದು ವಿಜೃಂಭಣೆಯಿಂದ ಮಾಡಬೇಕು. ನೋಡಿದ್ರಲ್ಲ, ನಾವು ಮುದುಕರು ಇದ್ದೀವಿ, ಇದ್ರ ಜೊತೆಗೆ ನಾವು ಯಂಗ್ ಜನರಿಗೆ ಸೇರಿಸ್ಕೊಂಡಿದ್ದೀವಿ. ಯಾಕಂದ್ರೆ ಮೆರವಣಿಗೆ ಇಲ್ಲ, ಅದು ಇರಲೇಬೇಕು, ಎಲ್ಲದರಲ್ಲಿ ಇರ್ಬೇಕು. ಈಗ ಅವರೇ ಸೆಕೆಂಡ್ ಜನರೇಷನ್, ಅವರೇ ಬರಬೇಕು ಮುಂದೀಗ. ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ, ಈಗ ನಾವು ಬಿಡ್ರಿ ಸೋಮಶೇಖರ ಪಾಟೀಲ್ ಯಂಗ್ ಅವರು, ಆಮೇಲೆ ಈ ಕಡೆ ಸ್ವಾಮಿಗಳು ರಜನೀಶ್ ವಾಲಿಯವರು, ಆಮೇಲೆ ನಮ್ಮ ದೀಪಕ್ ವಾಲಿಯವರಾಯ್ತು, ನಮ್ಮ ಖಂಡ್ರೆ ಅವರು. ಸೊ ಈ ಬರ್ಬೇಕೀಗ ನಮಗ್ ಕೂಡಿಸ್ರಿ ಏನಾಗತ್ತಿಲ್ಲ. ನಾ ಅಂದೆ ಅಧ್ಯಕ್ಷರಿಗೆ, ಅಲ್ಲ ನಾ ಸೋಮ ಇರ್ತಾರೆಲ್ಲ ಬರ್ಬೇಕಂತ ಬಂದೂರಿ ಆಯ್ತು. ನಮಗೆ ಬಹಳ ಸಂತೋಷ ಇದೆ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮೆಲ್ಲರ ಸಹಯೋಗ ಸಹಾಯ, ಆಮೇಲೆ ಸಹಯೋಗ ಸಹಾಯ ಅಂದರೆ ಆದಷ್ಟು ಜನರಿಗೆ ಪತ್ರಿಕೆ ಮೂಲಕ, ನಮ್ಮ ಮೀಡಿಯಾದ ಮೂಲಕ ಜನರಿಗೆ ತಿಳಿಸಿ, ಹಳ್ಳಿಗಳಿಂದ ಇದು ಜನರಿಗೆ, ಅವರಿಗೆ ಅಭಿನಂದನಾ ಸಭೆ, ಜನರನ್ನು ಒಂದುಗೂಡಿಸಲು ಮಹತ್ವದ ಉದ್ದೇಶ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.